ಮಿತ್ರರೇ, ಏನು ಇವತ್ತು ಈ ತುರ್ತು ಪತ್ರಿಕಾಗೋಷ್ಠಿ ಮುಖಾಂತರ ಚಿಂತಾಮಣಿ ತಾಲೂಕು ಆಡಳಿತ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತ ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಅವರಿಗೆ ಇವತ್ತು ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಛೀಮಾರಿ ಆಗ್ತಕ್ಕಂಥ ಒಂದು ಕೆಲಸ ಈ ಕ್ಷೇತ್ರದಲ್ಲಿ ನಡೆದಿದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕಳೆದ 10 ತಿಂಗಳುಗಳಿಂದ ಚಿಂತಾಮಣಿ ನಗರದ ಬಾಲಕರ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅಂಬೇಡ್ಕರ್ ಪ್ರತಿಮೆನ ಅನಧಿಕೃತವಾಗಿಟ್ಟಿದ್ದಾರೆ. ಅದನ್ನು ತೆರವು ಮಾಡಲೇಬೇಕಂತ ಕೆಲವು ಷಡ್ಯಂತ್ರಗಳನ್ನು ರೂಪಿಸಿದರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಅವಮಾನನ ಅದನ್ನು ಖಂಡಿಸ್ತಾ ನಾವು ಅನೇಕ ಹೋರಾಟಗಳನ್ನು ಮಾಡಿದ್ವಿ. ಆದರೆ ಇವತ್ತು ಅದನ್ನು ಸಚಿವರು ಮತ್ತು ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಆಡಳಿತ ಇವತ್ತು ರಾತ್ರೋರಾತ್ರಿ ಮಧ್ಯರಾತ್ರಿಯಲ್ಲಿ ಅವರು ಸಹ ಕಳ್ಳರಂತೆ ಅದನ್ನು ತೆರವುಗೊಳಿಸಿದ್ದಾರೆ. ಆದರೆ ಈ ಜಿಲ್ಲೆಯಲ್ಲಿ ಅಥವಾ ಈ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ ಅನ್ನೋದು ನಮ್ಗೆ ಅನುಮಾನ ಮೂಡ್ತಾ ಇದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಏನು ಇವತ್ತು ರಾತ್ರೋರಾತ್ರಿ ಅನಧಿಕೃತವಾಗಿಟ್ಟಿದ್ದಾರೆ ಅಂತ ಹೇಳಿದಂಥ ಈ ಆಡಳಿತ ವರ್ಗ ಏನಿದೆ, ಮತ್ತು ಅದನ್ನು ಅನಾವರಣ ಮಾಡೋದಕ್ಕೆ ಅಂಬೇಡ್ಕರ್ ವಿರೋಧಿ ಧೋರಣೆಯನ್ನು ತೋಳಿ ಏನು ಅದನ್ನು ತೆರವು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಈ 10 ತಿಂಗಳುಗಳಿಂದ ಅವರು ಷಡ್ಯಂತ್ರಗಳನ್ನು ಮಾಡಿ ಇವರು ನಿನ್ನೆ ರಾತ್ರಿ ಅದನ್ನು ತೆರವುಗೊಳಿಸಿದ್ದಾರೆ. ಅವರಿಗೆ ಛೀಮಾರಿ ಆಗ್ತಕ್ಕಂಥ ಕೆಲಸ ಇವತ್ತು ನಮ್ಮ ಸಂಘಟನೆ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ, ಈ ಸೌಲಭ್ಯಗಳನ್ನು ಪಡ್ಕೊಂಡು ಅವರು ಕೊಟ್ಟಿರ್ತಕ್ಕಂಥ ಏನು ಸಮಾನತೆಯನ್ನು ಬಳಸ್ಕೊಂಡು ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರುಗಳು ಮತ್ತು ಸಂಸದರು ಆಯ್ಕೆಯಾಗಿ ಆಡಳಿತ ನಡೆಸ್ತಕ್ಕಂಥ ವರ್ಗ ಏನಿದೆ, ಇವತ್ತು ಅಂಥ ಅವ್ರಿಗೆ ಈ ಚಿಂತಾಮಣಿ ಕ್ಷೇತ್ರದಲ್ಲಿ ಅವಮಾನ ಮಾಡಿದ್ದಾರೆ ಅಂದರೆ ಅದು ಅವ್ರಿಗೆ ನಾಚಿಕೆ ಗೇಡಿನ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ, ಅವರು ವಿಶ್ವಮಾನವರು, ಏನು ಒಂದು ಈ ದೇಶಕ್ಕೆ ಒಂದು ಪ್ರಪಂಚದಲ್ಲೇ ಶ್ರೇಷ್ಠವಾದಂಥ ಒಂದು ಸಂವಿಧಾನ ಕೊಟ್ಟಂಥ ವ್ಯಕ್ತಿಗೆ ಇವತ್ತು ಅವರು ಕೊಟ್ಟಂಥ ಸಂವಿಧಾನದಿಂದ ಆಯ್ಕೆ ಮಾಡಿರೋರೇ ಇವತ್ತು ಅವಮಾನ ಮಾಡ್ತಾ ಇದ್ದಾರೆ ಅಂದರೆ ಇದು ತುಂಬ ನೋವಿನ ಸಂಗತಿಯಾಗಿದೆ. ಆದ್ದರಿಂದ ಈ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡೋದೊಂದೇ, ಏನು ಇವತ್ತು ದಲಿತರು ಏನಿದ್ದಾರೆ ಇವತ್ತು ನಮಗೆ ನಾವೇ ಛೀಮಾರಿ ಹಾಕ್ಕೊಳ್ತಕ್ಕಂಥ ಪರಿಸ್ಥಿತಿ ಉದ್ಭವ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ, ಇವತ್ತು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಅಂಬೇಡ್ಕರ್ ಋಣದಲ್ಲಿರ್ತಕ್ಕಂಥವ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರ ಜೊತೆ ಸೇರಿಕೊಂಡು ಅವರೂ ಸಹ ಇವತ್ತು ಅಂಬೇಡ್ಕರ್ಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಬಿಟ್ಟು ಇವತ್ತು ಒಬ್ಬ ವಿಶ್ವಮಾನವನಿಗೆ ಅವಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಪಕ್ಷಾತೀತವಾಗಿ ನೀವು ನಮ್ಮ ಹೋರಾಟದಲ್ಲಿ ಪಾಲ್ಗೊಂಡು ಏನು ಅಂಬೇಡ್ಕರ್ ಅವ್ರಿಗೆ ಆಗಿರ್ತಕ್ಕಂಥ ಅವಮಾನನ ಸರಿಪಡಿಸಬೇಕು, ಅದಕ್ಕೆ ಮಾಡ್ತಕ್ಕಂಥ ಹೋರಾಟದಲ್ಲಿ ಪಾಲ್ಗೊಳ್ಬೇಕಂತ ಹೇಳ್ಬಿಟ್ಟು ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗೆ ಮನವಿ ಮಾಡ್ತೀವಿ. ಅದೇ ರೀತಿ ಏನು ಇವತ್ತು ಚಿಂತಾಮಣಿ ನಗರದಲ್ಲಾಗಿರ್ತಕ್ಕಂಥ ಸಮಸ್ಯೆನ ಏನು ಕರ್ನಾಟಕ ಸರ್ಕಾರ ಏನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲವಾದ ಪಕ್ಷದಲ್ಲಿ ಇದು ಇನ್ನೂ ಉಗ್ರವಾದಂಥ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ, ಇವತ್ತು ಅಂಬೇಡ್ಕರ್ ಅವರಿಗೆ ನೀವು ಮಾಡಿರ್ತಕ್ಕಂಥ ಅವಮಾನದ ಅಷ್ಟಿಷ್ಟಲ್ಲ, ಇದು ಇಡೀ ದೇಶ ತಲೆ ತಗ್ಗಿಸ್ತಕ್ಕಂಥ ಕೆಲಸ ನೀವು ಮಾಡಿದ್ದೀರಾ. ನಿಮಗೆ ಆ ಕುರ್ಚಿಯಲ್ಲಿ ಕೂತ್ಕೊಳ್ಳೋದಕ್ಕೂ ಯೋಗ್ಯತೆ ಇಲ್ಲ. ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಸಮಸ್ಯೆ ಮಧ್ಯಪ್ರವೇಶ ಮಾಡಿ ಈ ಸಮಸ್ಯೆ ಬಗೆಹರಿಸಬೇಕು. ಇಲ್ಲವಾದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೇನು ಮಾಡ್ತೀವಿ ಅಂತ ತೋರಿಸ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ, ನೀವು 136 ಸೀಟು ಗೆಲ್ಲಬೇಕಾದ್ರೆ ಇಡೀ ರಾಜ್ಯದ ಎಲ್ಲ ದಲಿತ ಸಂಘಟನೆಗಳು BJPನ ಕಿತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಂತ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡಿ ಇವತ್ತು ನಿಮ್ಮ ಸರ್ಕಾರನ ಅಧಿಕಾರಕ್ಕೆ ತರತಕ್ಕಂಥ ಪಾತ್ರ ವಹಿಸಿ ಇವತ್ತು ನೀವು 136 ಸೀಟು ಗೆಲ್ಲೋದಕ್ಕೆ ಪಾತ್ರ ವಹಿಸ್ತಕ್ಕಂಥ ನಮ್ಮ ದಲಿತ ಸಮುದಾಯನ ಕಡೆಗಣಿಸಬಾರ್ದು. ಹಾಗಾಗಿ ಏನಿವತ್ತು ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮತ್ತು ಚಿಂತಾಮಣಿ ತಾಲೂಕು ಆಡಳಿತ ಸುಳ್ಳು ಮಾಹಿತಿಗಳನ್ನು ಕೊಡ್ತಾ ಇದೆ. ಹೈಕೋರ್ಟಲ್ಲಿ PIL ಹಾಕಿರ್ತಾರೆ, ಆದರೆ ಆ PILನಲ್ಲಿ ವಿಚಾರಣೆ ಮಾಡಿದಂಥ ಮುಖ್ಯ ನ್ಯಾಯಾಧೀಶರು ಅದನ್ನು ಡಿಸ್ಮಿಸ್ ಮಾಡಿದ್ದಾರೆ. ಆ ಕೇಸನ್ನು ವಜಾಗೊಳಿಸಿ ಏನು ಅಂಬೇಡ್ಕರ್ ಅವ್ರಿಗೆ ಯಾವ ರೀತಿ ನೀವು ಇದು ಮಾಡಬೇಕಂತ ನಿಯಮಾನುಸಾರ ಕ್ರಮ ಕೈಗೊಳ್ಳಿ ಅಂತ ಆದೇಶ ಮಾಡಿದರೆ, ಅದನ್ನು ಇವತ್ತು
ಈ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಆಡಳಿತ ಅದನ್ನು ತೆರವು ಮಾಡೋದಕ್ಕೆ ಆದೇಶ ಕೊಟ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸುಳ್ಳು ಮಾಹಿತಿಗಳನ್ನು ಹೇಳಿ ಇವತ್ತು ಜನರನ್ನು ದಿಕ್ಕಿಸ್ತಾ ಇದ್ದಾರೆ. ಆದರೆ ರಾತ್ರೋರಾತ್ರಿ ತೆಗೀರಿ ನೀವು ಸ್ಟ್ಯಾಚ್ಯೂನ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಎಲ್ಲೂ ಆದೇಶ ಮಾಡಿಲ್ಲ. ಇದು ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಅರ್ಥ ಮಾಡ್ಕೋಬೇಕು. ಮತ್ತು ಅದನ್ನು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ರಾತ್ರೋರಾತ್ರಿ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ತಹಶೀಲ್ದಾರ್ ಅವರು ಇರ್ಬೋದು, ನಗರಸಭೆ ಆಯುಕ್ತರಾಗಿರ್ಬೋದು, ಮತ್ತು ಇಲ್ಲಿರ್ತಕ್ಕಂಥ BO ಅವರಿರ್ಬೋದು, ಇವರೆಲ್ಲ ಸೇರಿಕೊಂಡು 12 ಗಂಟೆ ರಾತ್ರಿಯಲ್ಲಿ ಅವರೂ ಸಹ ಕಳ್ಳತನವಾಗಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ತೆರವುಗೊಳಿಸಿ ಅವಮಾನ ಮಾಡಿದ್ದಾರೆ. ಅವರ ಮೇಲೆ ಕಾನೂನು ರೀತಿಯಲ್ಲಿ POA ಆಕ್ಟ್ ಏನಿದೆ ಅದರಲ್ಲಿ ಅವ್ರ ಮೇಲೆ ಕೇಸ್ ಹಾಕಿಸಿ ಅವರನ್ನು ಸಸ್ಪೆಂಡ್ ಮಾಡಿ ಅವ್ರಿಗೆ ಜೈಲು ಕೆಲಸ ಮಾಡಬೇಕು. ಇಲ್ಲವಾದ ಪಕ್ಷದಲ್ಲಿ ನಾವು ಕಾನೂನು ಹೋರಾಟನ ನಡೆಸ್ತಾ ಇದ್ದೀವಿ. ನಾವೇ PCR ಹಾಕಿ ಅವ್ರ ಮೇಲೆ POAನ ಏನು ಕ್ಲೈಮ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ಒಂದು ಆದೇಶನ ಬಿಡ್ತಾರೆ. ಅದು ಏನಪ್ಪ ಅಂತಂದರೆ, ಒಂದು ವಿನೋಬಾ ಕಾಲೋನಿಯಲ್ಲಿರ್ತಕ್ಕಂಥ ದಲಿತರು, ದಲಿತ ಮುಖಂಡರು, ದಲಿತ ಯುವಕರು ಬೀದಿಗೆ ಬರ್ತಾರೆ, ಧರಣಿಗಳು ಮಾಡ್ತಾರೆ, ಮತ್ತೆ ಬಂದ್ಗಳು ಮಾಡ್ತಾರೆ ಅಂತ ಹೇಳಿಬಿಟ್ಟು ನೀವು ವಿನೋಬಾ ಕಾಲೋನಿಗೆ, ಮತ್ತೆ ತಪ್ಸೇಶ್ವರ ಕಾಲೋನಿಗೆ, ಮತ್ತೆ ಅಲ್ಲಿರ್ತಕ್ಕಂಥ ಬೋವಿ ಕಾಲೋನಿಗೆ, ಈ 3 ಕಾಲೋನಿಗಳಿಗೆ ಮಾತ್ರ ನೀವು ದಲಿತ ವಿರೋಧಿ ಅನ್ನೋದು ಇದರಲ್ಲೇ ಇವ್ರು ಕೊಟ್ಟಿರ್ತಕ್ಕಂಥ ಆದೇಶದಲ್ಲೇ ಈಗ 3 ಕಾಲೋನಿಗಳು ಬಿಟ್ಟು ಮಾಳಪ್ಪಳ್ಳಿಗೆ ಯಾಕೆ ಕೊಟ್ಟಿಲ್ಲ, ಕನಂಪಲ್ಲಿಗೆ ಯಾಕೆ ಕೊಟ್ಟಿಲ್ಲ, ಇಲ್ಲ ಅಗ್ರಹಾರಕ್ಕೆ ಯಾಕೆ ಕೊಟ್ಟಿಲ್ಲ, ಇಲ್ಲ ಟಿಪ್ಪು ನಗರಕ್ಕೆ ಯಾಕೆ ಕೊಟ್ಟಿಲ್ಲ, ಶಾಂತಿನಗರ ಇಲ್ಲ, ಮತ್ತೆ ಇದಿಲ್ಲ, ಇನ್ನು ಸುಮಾರು ಬೇರೆ ಕಾಲೋನಿಗಳು ಬೇರೆ ಥರ ಇಲ್ಲ. ಎಲ್ಲಂದ್ರೆ ಇಲ್ಲಿರ್ತಕ್ಕಂಥ ರಸ್ತೆಗೆ ಇಳಿತಕ್ಕಂಥವ್ರು ದಲಿತರ ವಿರೋಧಿಗಳು ಇವರು. ಮತ್ತೆ ನಮ್ಮನ್ನ ನೀವು ನಮ್ಮ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದೆಲ್ಲ ಬಿಡ್ಬೇಕು. ನೀವು ಇವತ್ತು ದಲಿತ ವಿರೋಧಿ ಅನ್ನೋದು ಆದೇಶದಲ್ಲೇ ಇದೆ. ಇನ್ನು ಕಾಲೋನಿಗಳು ಮಾತ್ರ ತೋರಿಸಿದ್ದೀರಿ ನಾವು. ಮತ್ತೆ 140, 163 ಕರ್ಫ್ಯೂ ಆರ್ಡರ್ನ ಜಾರಿ ಮಾಡಿದ್ದಾರೆ. ಏನಂತ, ನಾವು 2, 3, 4 ಜನ ನಾನು ಎಲ್ಲೂ ಸೇರಬಾರ್ದು ಕಾಲೋನಿಗಳು. ಯಾಕೆ ಕಾಲೋನಿಗಳೇನು ನಿಮ್ಮ ಅಪ್ಪಂದ, ನಿಮ್ದ ಕಾಲೋನಿಗಳು? ಯಾಕೆ ನಾವು ಕಾಲೋನಿಗಳಲ್ಲಿ ಇರಬಾರ್ದು? ಇವತ್ತು ಅಂಬೇಡ್ಕರ್ ಪುತ್ಥಳಿಯನ್ನ ನೀವು ತೆರವುಗೊಳಿಸಿದಿರಾ. ಮತ್ತೆ ನಾಳೆ ನೋಡಿ ಬಂಧುಗಳೇ, ಹೇಳ್ತಾ ಇದೀವಿ, ನಮ್ಮ ಕಾಲೋನಿಗಳನ್ನ ನುಗ್ಗಿಸ್ತಾರೆ. ಇಲ್ಲಿರ್ತಕ್ಕಂಥ ಚಮಚ ಒಬ್ಬ ಕಮಿಷನರ್ ಬಂದಿದ್ದಾನೆ, ಇಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಅವ್ರ ಪರವಾಗಿ ಹೇಳ್ಕೊಂಡು ಇವತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂನ ತೆಗೆಸಿದ್ದಾರೆ. ನೆಕ್ಸ್ಟ್ ಕಾಲೋನಿಗಳಿಗೆ ನುಗ್ಗುತ್ತಾರೆ. ಹಂಗಾಗಿ ನೀವು ಅಂಬೇಡ್ಕರ್ ಅನುಯಾಯಿಗಳು ಯಾರಿದ್ದೀರೋ, ಅಂಬೇಡ್ಕರ್ ಅವರ ಋಣದಲ್ಲಿ ಯಾರ್ಯಾರು ಬದುಕ್ತಾ ಇದ್ದೀರೋ ಅವರೆಲ್ಲರೂ ನಾಳೆ ಬೀದಿಗೆ ಬರಬೇಕು. ಬೀದಿಗೆ ಬಂದು ಈ ಬಂದ್ ಮಾಡುವ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಅಲ್ಲಿ ಇಡೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಾವು ಈ ವಿಚಾರವಾಗಿ ನಾವು ಅಂಬೇಡ್ಕರ್ ಅವರ ವಿಚಾರವಾಗಿ ನಾವು ಯುವಕರೆಲ್ಲರೂ ಪ್ರಾಣ ಕೊಡಕ್ಕೂ ಸಿದ್ಧರಿದ್ದೀವಿ. ನಾವು ರಕ್ತಪಾತಗಳಾದ್ರೂ ಚಿಂತೆ ಇಲ್ಲ, ನಾವು ಸತ್ರೂ ಚಿಂತೆ ಇಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಅಲ್ಲ ಅನಾವರಣ ಮಾಡೋವರೆಗೂ ನಾವಂತೂ ನಿದ್ದೆ ಮಾಡೋದಿಲ್ಲ. ನಮಗೆ ಮನೆಗಳು ಬೇಡ, ಏನು ಬೇಡ. ಮತ್ತು ಇದಕ್ಕೆ ಈ ವಿಚಾರವಾಗಿ ಎಲ್ಲ ಚಿಂತಾಮಣಿ ತಾಲೂಕಿನ ಅಂಗಡಿ ಮಾಲೀಕರು ಮತ್ತು ಬಸ್ ಮಾಲಕರು ಪ್ರತಿಯೊಬ್ಬರು ಸಹ, ಮತ್ತೆ ತಾಲೂಕಿನ ಕನ್ನಡ ಪರ, ದಲಿತ ಪರ, ಹಿಂದುಳಿದ ಪರ, ಅಲ್ಪಸಂಖ್ಯಾತ, ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಸಹ ಈ ಬಂದ್ಗೆ ಸಹಕರಿಸಿ ಈ ಬಂದು ಅಂಬೇಡ್ಕರ್ ಪುತ್ಥಳಿ ಇಡುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕೃಷ್ಣಪ್ಪ. ವಿಗ್ರಹ ಏನಿತ್ತು ಅದನ್ನ ಜಿಲ್ಲಾಧಿಕಾರಿಗಳ ಆದೇಶದಂತೆ ಅಲ್ಲಿನ ಪೊಲೀಸ್ ಇಲಾಖೆ ಸೇರಿ ಅದನ್ನ ತೆರವುಗೊಳಿಸಿದ್ದಾರೆ. ತೆರವುಗೊಳಿಸೋದಕ್ಕೆ ಮುಂದೆ ಇರುವಂಥ ಅಲ್ಲಿ ಸ್ಕೂಲ್ ಕಟ್ಟಿರುವಂಥ ಏನು ಕಟ್ಟಡ ಏನಿತ್ತು ಮುಂದೆ ಅದನ್ನ ಡೆಮಾಲಿಷ್ ಮಾಡಿ ಹೋಗಿ ಆ JCB ಮುಖಾಂತರನೋ ಇನ್ನೊಂದು ಮುಖಾಂತರನೋ ಅದನ್ನ ಹೋಗಿ ತೆರವುಗೊಳಿಸಿದ್ದಾರೆ. ಇದು ಹೇಗಿದೆ ಅಂದರೆ ಯಾವುದೋ ಒಂದು ದೊಡ್ಡ ಕಾರ್ಯಾಚರಣೆ ಮಾಡೋ ಥರ, ಏನೋ ಒಬ್ಬ ಉಗ್ರವಾದಿಗಳನ್ನೋ ಇನ್ನೊಂದನ್ನೋ ಹಿಡಿಯೋದಕ್ಕೋ ಇನ್ನೊಂದಕ್ಕೋ ಮಾಡೋಂಥ ಕಾರ್ಯಾಚರಣೆ ಥರ ದೊಡ್ಡ ಪ್ಲ್ಯಾನ್ ಮಾಡಿದ್ದಾರೆ. ಈ ಥರ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಒಂದು ದೇಶದ ಒಂದು ಸಂವಿಧಾನ ಬರೆದಿರುವಂಥ ಒಬ್ಬ ವ್ಯಕ್ತಿಯ ವಿಗ್ರಹಕ್ಕೆ ಈ ರೀತಿ ಅವಮಾನ ಮಾಡ್ತಾರೆ ಅಂದರೆ ಅದು ಮಾಡಿರುವಂಥವರು ಇಲ್ಲಿ ಅಧಿಕಾರಿಗಳು ಎಲ್ಲೂ ಮಾಡಿಲ್ಲ, ಬಟ್ ಇಲ್ಲಿ ಮಾಡಿದ್ದಾರೆ. ಇದು ಎಷ್ಟು ಷಡ್ಯಂತ್ರ ಮಾಡಿದ್ದಾರೆ ಅಂದರೆ, ಗಂಗಾ ಜಾತ್ರೆ ಅಂತ ಹೇಳ್ಬಿಟ್ಟು ಗಂಗಮ್ಮದ ಒಂದು ಜಾತ್ರೆ ನಡೀತಾ ಇದೆ. ಆ ಜಾತ್ರೆಗೆ ಪೊಲೀಸು ಸೆಕ್ಯೂರಿಟಿಗಳನ್ನ ತರಿಸ್ಕೋತಾರೆ. ನೋಡಿ ಎಷ್ಟು ಪ್ಲಾನ್ ಮಾಡ್ತಾರೆ. ತರಿಸ್ಕೊಂಡು ಎಲ್ಲರೂ ಅದಕ್ಕೆ ಸೆಕ್ಯೂರಿಟಿ ಬಂದಿದ್ದಾರೆ ಅನ್ಕೊಂಡಿದ್ರೆ ಇವರು ಬ್ಯಾರಿಕೇಡ್ಗಳಾಕಿ 2 ಗಂಟೆಯಲ್ಲಿ ಕಳ್ಳರ ತರ ನುಸುಳುಕೋರರ ತರ ಬ್ಯಾರಿಕೇಡ್ ಹಾಕಿ ಅಲ್ಲಿ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹ ತೆರವುಗೊಳಿಸ್ತಾರೆ. ಅಲ್ಲಿಗೆ ನಿಲ್ಲಲ್ಲ ಇವರು. ಅದ್ರ ಜೊತೆಗೆ ಕಾಲೋನಿಗಳಲ್ಲಿ ಹತ್ರ ಇರುವಂತಹ ವಿನೋಬಾ ಕಾಲನಿ ಆಗಲಿ, ತಪ್ತೇಶ್ವರ ಕಾಲನಿ, ಉಳಿದ ಕಾಲೋನಿಗಳಿಗೆ 144 ಸೆಕ್ಷನ್ ನ ವಿಧಿಸಿದ್ದಾರೆ. ಇದರ ಅರ್ಥ ಏನು?
ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹವನ್ನ ತೆರವುಗೊಳಿಸಿ ನೀವು ಏನು ಮಾಡ್ಕೋತೀರಾ ಅಂತ ಹೇಳ್ಬಿಟ್ಟು ಅವ್ರು ಚಾಲೆಂಜ್ ಮಾಡಿ ತೋರಿಸ್ತಾ ಇದ್ದಾರೆ. ಯಾರು ಮಾಡ್ತಾರೆ ನೇರವಾಗಿ ಹೇಳ್ತಾ ಇದ್ದೀವಿ, MC ಸುಧಾಕರ್ ಅವರೇ ಇದು ಮಾಡಿಸಿರುವಂಥದ್ದು. ಕೋರ್ಟಿನ ಆದೇಶ ಬೇರೆ ಇದೆ. ಕೋರ್ಟಿನ ಆದೇಶ ಇರೋದು ಅವ್ರಿಗೆ ಗೊತ್ತಾಗ್ಲಿ. ಮಾನ್ಯ ಮಿಸ್ಟರ್ DC ರವೀಂದ್ರ ಅವರೇ, ನೀವಿವತ್ತು ಮಾಡಿರೋದು ಕೋರ್ಟಿನ ಆದೇಶವನ್ನ ಪಾಲನೆ ಮಾಡಿರೋದಲ್ಲ. ಆದೇಶವನ್ನ ನೀವು ಮಿಸ್ಇಂಟರ್ಪ್ರೇಟ್ ಮಾಡಿ ದುರುಪಯೋಗ ಮಾಡ್ಕೊಂಡಿರೋದು ಕಣ್ಣು ಗೊತ್ತಾಗ್ತಾ ಇದೆ. ನೀವು DC ಆಗಕ್ಕೆ ಲಾಯಕ್ಕಿಲ್ಲ. ಬಹುಶಃ ಯಾರಾದ್ರೂ ಉಸ್ತುವಾರಿ ಸಚಿವಗಳು ಇರ್ತಾರಲ್ಲ, ಅವರಿಗೆ ನೀವು ಚಮಚಾಗಿರಿ ಮಾಡೋದಕ್ಕೇನೋ ಲಾಯಕೇನೋ ಅನ್ನೋ ರೀತಿಯಲ್ಲಿ ಇವತ್ತು ನಿಮ್ಮ ಕಣ್ಣು ಮುಂದೆ ನಮ್ಗೆ ನೀಟಾಗಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದನ್ನ ಸುಮಾರು ದಿವಸಗಳಿಂದ ಹಿಂದೆನೇ ಹೇಳಿದ್ವಿ ನಾವು. ಇವತ್ತು ಅದನ್ನೇ ಮಾಡಿದ್ದಾರೆ. ನಮಗೆ ಅನುಮಾನ ಏನಿರಲಿಲ್ಲ ಇವರು ದರಿಯಲ್ಲ ಅಂತ ಹೇಳ್ಬಿಟ್ಟು, ಅನುಮಾನ ಏನಿರಲಿಲ್ಲ. ಆದ್ರೆ ಅನುಮಾನ ಇತ್ತು. ಯಾಕೆ ಅಂದ್ರೆ ಆ ಮಟ್ಟಕ್ಕೆ ಇವರು ಅಂಬೇಡ್ಕರ್ ವಿರೋಧಿಗಳು ಇಲ್ಲಿನ ಶಾಸಕರಾಗಿದ್ದಾರೆ. ಅವ್ರು ಈ ಶಾಸಕರಾಗಿದ್ದಾರೆ ಅಂತ ಹೇಳಿ ಗೊತ್ತಿತ್ತು. ಇವಾಗ ಅದನ್ನ ಮಾಡಿದ್ದಾರೆ. ಒಂದು PL ಹಾಕ್ಸೋ ಮುಖದ ಅದು ಆದೇಶ ಸ್ಪಷ್ಟವಾಗಿ ಹೇಳುತ್ತೆ ಏನಂದ್ರೆ ಅದನ್ನ ವಜಾ ಮಾಡ್ತಾರೆ. ಯಾರು ಗೌತಮ್ಮ ಯಾರೋ ಒಬ್ಬ ಹುಡುಗ ಹಾಕಿರ್ತಾನೆ, ಅದನ್ನ ಆ PL ನ ವಜಾ ಮಾಡ್ತಾ ಏನು ಸರ್ಕ್ಯುಲರ್ ಇದೆಯೋ ಅದರ ನಿಯಮಾವಳಿಗಳಂತೆ ನೀವು ಅದನ್ನ ಸರಿಪಡಿಸಿ ಅಂತ ಹೇಳ್ಬಿಟ್ಟು ಕೋರ್ಟ್ ಆದೇಶ ಕೊಡ್ತದೆ. ಆದ್ರೆ ಇವರು ಆ ಆದೇಶನ ತಗೊಂಡು ಏನ್ ಮಾಡ್ತಾರೆ, ಇದನ್ನ ಹೈಕೋರ್ಟ್ ಆದೇಶ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಮೇಲೆ ಇವರು ಅಪವಾದನ ಹೊರಿಸ್ತಾ ಇದ್ದಾರೆ. ಜೊತೆಗೆ ಇವರೇ ಹೇಳ್ತಾರೆ, ಯಾರು DC ಅವರೇ ಹೇಳ್ತಾರೆ ಏನಂದ್ರೆ ಇದು ಸರ್ಕಾರದ ಆದೇಶದಂತೆ ನಾವು ಮಾಡಿದೀವಿ. ಯಾವ ಸರ್ಕಾರ ಇರೋದು? ಕಾಂಗ್ರೆಸ್ ಸರ್ಕಾರದಂತೆ. ಅಲ್ಲಿಗೆ ಯಾರು ಮಾಡಿರೋದು? ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಅಂದ್ರೆ ಸಿದ್ದರಾಮಯ್ಯನು ದಲಿತ ವಿರೋಧಿನೇ ಆಗ್ತಾರೆ, ಅಂಬೇಡ್ಕರ್ ವಿರೋಧಿ ಆಗ್ತಾರೆ. ನೀವು ಅದನ್ನ ಮಾಡಿಸಿರುವಂತ MC ಸುಧಾಕರ್ ಕೂಡ ಅಂಬೇಡ್ಕರ್ ವಿರೋಧಿನೇ. ನಾವು ಇನ್ನು ಮುಂದೆ ಇಲ್ಲಿ ತೀರ್ಮಾನ ಮಾಡಿದೀವಿ, ಯಾವುದೇ ದಲಿತರು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣ ತಿಂದಿದ್ದೀರಂದ್ರೆ ಇನ್ನು ಯಾವತ್ತೂ ಆ ಕುಟುಂಬವನ್ನು ಕ್ಷಮಿಸಬೇಡಿ. ನೆನಪಿಟ್ಕೊಳ್ಳಿ, ಯಾವತ್ತೇ ಆಗಲಿ ನೆನಪಿಟ್ಕೊಳ್ಳಿ, ಆ ಕುಟುಂಬವನ್ನು ಕ್ಷಮಿಸಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅವರು ಅಂಬೇಡ್ಕರ್ ವಿರೋಧ ಮಾಡಿದಂಥವ್ರು, ಅವರ ಪುತ್ಥಳಿಯನ್ನ ತೆರವು ಮಾಡಿಸಿರುವಂಥವ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ತೆರವು ಮಾಡಿಸಿದಾರೆ ಅಂದ್ರೆ ಅಂತವ್ರನ್ನ ನಾವು ಕ್ಷಮಿಸಬೇಕಾ? ಬಾಬಾ ಇಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಅಥವಾ ಹಿಟ್ಲರ್ ಆಡಳಿತ ಇದೆಯಾ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಅಲ್ಲಿಗೆ ಇವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಇಲ್ಲ. ಇವ್ರ ತಾತನ ಹೆಸರು ಬೇಕಾದ್ರೆ ಸರ್ಕಲ್ ಇಡ್ಬೋದು, ಚೌಡರೆಡ್ಡಿ ಸರ್ಕಲ್ ಅಂತ ಇಟ್ಕೋಬಹುದು, ಆಂಜನೇಯ ರೆಡ್ಡಿ ಪಾರ್ಕ್ ಇಡ್ಬೋದು, ಎಲ್ಲ ಹೆಸರುಗಳು ಇಡ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಡಬಾರ್ದು. ಅಲ್ಲಿಗೆ ಏನ್ ಮಾಡ್ಬೇಕಂದ್ರೂ ಇವರೇ ಮಾಡ್ಬೇಕು, ಇವರೇ ಹೆಸರುಗಳು ಇಡಬೇಕು. ಎಲ್ಲೋ ಅಂತ ಚಿಂತಾಮಣಿನ ಏನಾದ್ರು ನಾವೇನು ಗುತ್ತಿಗೆ ಕೊಟ್ಟಿದ್ದೀವಿ ಅಂದ್ರೆ ಅಲ್ಲಿಗೆ ಚಿಂತಾಮಣಿನ ನಾವೇನು ಗುತ್ತಿಗೆ ಕೊಟ್ಟಿಲ್ಲ. ಇದು ಪ್ರಜಾಪ್ರಭುತ್ವ. ನಾವು ಓಟ್ ಹಾಕಿದ್ರೆ ಒಬ್ಬ ಶಾಸಕ, ನಾವು ಓಟ್ ಹಾಕ್ಲಿಲ್ಲ ಅಂದ್ರೆ ನೀವು ಶಾಸಕ ಅಲ್ಲ, ನೀವು ಬೇಕಾರಾಗ್ತೀರಾ. 10 ವರ್ಷ ಮನೆಯಲ್ಲಿ ಇದ್ದಿದ್ದು ಮರಿಬೇಡಿ. ಯಾವತ್ತೂ ವಿರೋಧ ಮಾಡಿಲ್ಲ ಯಾರನ್ನು. ಆದ್ರೆ ಇವಾಗ ಓಪನ್ ಆಗಿ ಹೇಳ್ತೀವಿ, ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸ್ಟ್ಯಾಚ್ಯೂನ ವಿರೋಧ ಅಂತ ತೆರವುಗೊಳಿಸಿದಾರೋ ಅವ್ರು ಎಲ್ಲರ ಮೇಲೆ ಕೂಡ ನಾವು ಕಾನೂನಾತ್ಮಕ ಕ್ರಮ ಕೈಗೊಳ್ತೀವಿ. ಮುಂದಿನ ಚುನಾವಣೆಗಳಲ್ಲಿ 100% ಪಾಠ ನೆನಪಿಟ್ಕೊಂಡು ನಾವಿನ ಮುಂದೆ ಹೋರಾಟ ಅಂದ್ರೆ ಬರೀ ನಾವು ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಅಂತಲ್ಲ, 100% ನಾವು ಚುನಾವಣೆಗಳಲ್ಲಿ ಅವ್ರಿಗೆ ಪಾಠ ಕಲಿಸ್ತೀವಿ. ಯಾರೇ ಆಗ್ಲಿ, ಯಾರು ದಲಿತರು ಯಾರಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿದಾರೋ ಅವ್ರು ಯಾರೂ ಅಷ್ಟೇ ಇನ್ನು ಮುಂದೆ ಆ ಕುಟುಂಬ ಕ್ಷಮಿಸಬೇಡಿ. ಯಾಕಂದ್ರೆ ಅಂಬೇಡ್ಕರ್ ಪುತ್ಥಳಿಯನ್ನ ತೆರವು ಮಾಡಿರುವಂತವ್ರು ಇನ್ನು ಮುಂದೆ ಕ್ಷಮಿಸಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಆಕ್ರೋಶ ನಮ್ಮಲ್ಲಿದೆ. ನಾವು ತುಂಬಾ ತಾಳ್ಮೆಯಿಂದ 10 ತಿಂಗಳಿಂದ ಹೋರಾಟಗಳ ಕಾನೂನು ಮುಖಾಂತರ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆದ್ರೆ ಇವಾಗ ಗೊತ್ತಾಗಿದೆ ಇವ್ರು ಎಂಥವ್ರು ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ದಾರೆ. ನಾನು ಅಂಬೇಡ್ಕರ್ ವಿರೋಧಿ ಅಂತ ನಾವು ಹೇಳ್ತಾ ಇಲ್ಲ, ಅಂಬೇಡ್ಕರ್ ವಿರೋಧಿ ನಾನು, ಪುತ್ಥಳಿ ಇಟ್ಟರೆ ತೆರವುಗೊಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಮಾಡಿ ತೋರಿಸ್ತಾ ಇದ್ದಾರೆ. ನನ್ನ ಅಧಿಕಾರ ಬಲವನ್ನು ಉಪಯೋಗಿಸ್ಕೊತೀನಿ, ನಾನು ಪೊಲೀಸ್ನ ಇಲಾಖೆನ ಉಪಯೋಗಿಸ್ಕೊತೀನಿ, ಹಾಗೆ ಒಬ್ಬ DC ಕೂಡ ಪ್ಯೂನ್ ತರ ಉಪಯೋಗಿಸ್ಕೊಂಡು ನನಗೆ ಇಷ್ಟ ಬಂದಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರ್ವಾಧಿಕಾರ ತೋರಿಸ್ತಾ ಇದ್ದಾರೆ. ಮಾನ್ಯ ಉನ್ನತ ಸಚಿವರಾದ ಸುಧಾಕರ್ ಅವರೇ, ನೆನಪಿಟ್ಕೊಳ್ಳಿ, ಇದು ಪ್ರಜಾಪ್ರಭುತ್ವ. ಇದು ಏನು ಸರ್ವಾಧಿಕಾರಿ ಅಲ್ಲ, ಸರ್ವಾಧಿಕಾರ ಇಲ್ಲ ಇಲ್ಲಿ ಭಾರತ ದೇಶದಲ್ಲಿ. ಇಲ್ಲಿ ಪ್ರಜಾಪ್ರಭುತ್ವ ಇದೆ. ಪ್ರಜಾಪ್ರಭುತ್ವದ ಶಕ್ತಿ ಏನು ಅಂತ ಹೇಳ್ಬಿಟ್ಟು ನಾವು ತೋರಿಸ್ತೀವಿ. 21 ಇವತ್ತು 21 ನಾಳೆ ಬಂದು ಕರೆ ಮಾಡ್ತಾ ಇದೀವಿ. ಎಲ್ಲ ಹಳ್ಳಿಗಳಲ್ಲಿರುವಂಥವ್ರು ಟೌನ್ ಮತ್ತೆ ಪ್ರತಿಯೊಂದು ಕಡೆ ಅಂತವ್ರು ಎಲ್ಲ ತಾಲೂಕುಗಳು ಕೂಡ ಇದು ಹೋಗ್ತದೆ. ಕರ್ನಾಟಕದಲ್ಲಿರುವಂತ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿದೆ ಇಲ್ಲಿ ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕಕ್ಕೆ ತೋರಿಸ್ತೀವಿ. ಕರ್ನಾಟಕದ ಮುಂದೆ ಇವ್ರನ್ನ ಬೆತ್ತಲೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತಾ ಹಾಗೆ ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಹಾಕಿರ್ತಕ್ಕಂಥ ಕೊಳಕು ಬಟ್ಟೆಯನ್ನು ತೆಗಿಬೇಕು ಅಂತ ಹೇಳ್ಬಿಟ್ಟು 10 ತಿಂಗಳಿಂದ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿರ್ತೀವಿ. ಆದರೆ ಇಲ್ಲಿನ ತಾಲೂಕು ಆಡಳಿತ ಆಗ್ಬೋದು, ಜಿಲ್ಲಾ ಆಡಳಿತ ಆಗ್ಬೋದು, ನಮಗೆ ಒಂದು ಅರಕೆ ಉತ್ತರಗಳನ್ನು ಕೊಡ್ತಾ ನಾವು ಕಾನೂನುಬದ್ಧವಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಇವತ್ತು ನಿಮ್ಮ ಸಚಿವರಿಗೆ ಅವರ ಬೂಟ್ ತಕ್ಕೊಂಡು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ರಾತ್ರಿ ಇಟ್ಟವ್ರ ಮೇಲೆ ಹಾಕಿಸ್ತೀರಿ, ನಿಮ್ಮ ಚೇಳಗಳನ್ನ ಬಿಟ್ಟು ಅವ್ರ ಮೇಲೆ ಧಮಕಿಗಳು ಹಾಕ್ಸ್ತೀರಿ. ಆದರೆ ರಾತ್ರಿ ನೀವು ತೆಗೆದು ಬಿಟ್ಟಿದ್ದೀರಲ್ಲ, ನಿಮ್ಮ ಸೂಚನೆಯಂತೆ ತೆಗೆದಿದ್ದಾರಲ್ಲ ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ, ಅವ್ರನ್ನೇನನ್ಬೇಕು, ಅವ್ರ ಮೇಲೂ ಹಾಕ್ಬೇಕು, ಅವ್ರ ಮೇಲೂ ಕೇಸ್ ಹಾಕಬೇಕು. ಅವ್ರ ಮೇಲೆ ಏನು ಹಾಕಿದ್ರು ಅದೇ ಕೇಸುಗಳು. ಯಾವ್ಯಾವ ಅಧಿಕಾರಿ ಇದ್ದಾರೋ, ಯಾವ್ಯಾವ ಅಧಿಕಾರಿ ಅಲ್ಲಿ ನಿಲ್ಸ್ಕೊಂಡು ಮಾಡಿದ್ರು
ಯಾರ್ಯಾರು ತೆಗೆದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದರೋ ಅವ್ರನ್ನೆಲ್ಲರನ್ನು ಮೇಲೂ ಕೇಸ್ ಆಗಬೇಕು. ಮತ್ತು ನೀವು ನೈತಿಕ ಹೊಣೆ ಹೊತ್ತು ನೀವು ಸಿದ್ದರಾಮಯ್ಯ ಆಗ್ಬೋದು, ಉಸ್ತುವಾರಿ ಸಚಿವರಾಗ್ಬೋದು, ರಾಜೀನಾಮೆ ನೀಡಬೇಕು. ಯಾಕಂದರೆ ಅಂಬೇಡ್ಕರ್ ವಿರೋಧಿಗಳು ನೀವು ಹೇಳೋದು ಒಂದು ಮಾಡೋದೊಂದು. ನಾವು ಅಂಬೇಡ್ಕರ್ ಪರ, ದಲಿತರ ಪರ ಅಂತ ಹೇಳ್ಕೊಂಡು ಇವತ್ತು ಸರ್ಕಾರ ಬಂದು ಇವತ್ತು ದಲಿತರ ಮೇಲೇ ಚೂ ಬಿಡ್ತಕ್ಕಂಥ, ದಲಿತರ ಮೇಲೇ ನಮ್ಮನ್ನೇ ಎತ್ಕಡ್ತಾ ಜೈ ಭೀಮ್, ಜೈ ಸಂವಿಧಾನ, ಜೈ ಬಾಪು ಅಂತ ನೀವು ಒಂದು ಕಾರ್ಯಕ್ರಮಗಳು ಮಾಡ್ತೀರಾ. ಮತ್ತು ನಾನು ಅಂಬೇಡ್ಕರ್ದೊಂದು ಇನ್ಸ್ಟಿಟ್ಯೂಟ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ದಲಿತರಿಗೆ ಏನೋ ಮಾಡಿಬಿಡ್ತೀನಿ ಅಂತ ನೀವೆಲ್ಲ ಹೇಳ್ಕೊಂಡು ಬರ್ತೀರಲ್ಲ. 9 ಕೋಟಿ ಹಾಕಿದ್ದೀನಿ ಅಂತ ಹೇಳ್ತಿರಲ್ಲ. ಇಲ್ಲಿ ಸ್ವಾಮಿ 9 ಕೋಟಿ ಆಗಿರೋದು, ಇಲ್ಲಿ 9 ಕೋಟಿ ಹಾಕೋದು, ಅಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನು ತೆಗೆಸ್ತಕ್ಕಂಥ ಮಾಡೋದು, ರಾತ್ರಿ ತೆಗೆಸ್ತಕ್ಕಂಥ ಅವಮಾನ ಮಾಡೋದನ್ನು ನೀವು ಬಿಡಬೇಕು. ಮುಂದಿನ ದಿನಗಳಲ್ಲಿ ದಲಿತ ಕಾಲೋನಿಗಳಲ್ಲಿ ತಾವು ಬಂದಾಗ ನಿಮಗೆ ಯಾವ ರೀತಿ ನಾವು ಬುದ್ಧಿ ಕಳಿಸ್ಬೇಕು ಅಂತ ನಮಗೆಲ್ಲ ಗೊತ್ತು. ನಾವು ಮಾಡ್ತೀವಿ. ಯಾಕಂದರೆ ಗೆಲ್ಸೋರು ನಾವೇ, ಸೋಲ್ಸೋರು ನಾವೇ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜಾಪ್ರಭುತ್ವ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಪ್ರಜೆಗಳು ಯಾವ ರೀತಿ ಅಂತ ಗೊತ್ತಾಗುತ್ತೆ. ಮತ್ತು ಇಲ್ಲಿ ಏನಪ್ಪ ಅಂತಂದರೆ ಒಂದು ಆದೇಶನ ಬಿಡ್ತಾರೆ. ಅದು ಏನಪ್ಪ ಅಂತಂದರೆ, ಒಂದು ವಿನೋಬಾ ಕಾಲೋನಿಯಲ್ಲಿರ್ತಕ್ಕಂಥ ದಲಿತರು, ದಲಿತ ಮುಖಂಡರು, ದಲಿತ ಯುವಕರು ಬೀದಿಗೆ ಬರ್ತಾರೆ, ಧರಣಿಗಳು ಮಾಡ್ತಾರೆ, ಮತ್ತೆ ಬಂದ್ಗಳು ಮಾಡ್ತಾರೆ ಅಂತ ಹೇಳಿಬಿಟ್ಟು ನೀವು ವಿನೋಬಾ ಕಾಲೋನಿಗೆ, ಮತ್ತೆ ತಪ್ಸೇಶ್ವರ ಕಾಲೋನಿಗೆ, ಮತ್ತೆ ಅಲ್ಲಿರ್ತಕ್ಕಂಥ ಬೋವಿ ಕಾಲೋನಿಗೆ, ಈ 3 ಕಾಲೋನಿಗಳಿಗೆ ಮಾತ್ರ ನೀವು ದಲಿತ ವಿರೋಧಿ ಅನ್ನೋದು ಇದರಲ್ಲೇ ಇವ್ರು ಕೊಟ್ಟಿರ್ತಕ್ಕಂಥ ಆದೇಶದಲ್ಲೇ. ಈಗ 3 ಕಾಲೋನಿಗಳು ಬಿಟ್ಟು ಮಾಳಪ್ಪಳ್ಳಿಗೆ ಯಾಕೆ ಕೊಟ್ಟಿಲ್ಲ, ಕನಂಪಲ್ಲಿಗೆ ಯಾಕೆ ಕೊಟ್ಟಿಲ್ಲ, ಇಲ್ಲ ಅಗ್ರಹಾರಕ್ಕೆ ಯಾಕೆ ಕೊಟ್ಟಿಲ್ಲ, ಇಲ್ಲ ಟಿಪ್ಪು ನಗರಕ್ಕೆ ಯಾಕೆ ಕೊಟ್ಟಿಲ್ಲ, ಶಾಂತಿನಗರ ಇಲ್ಲ, ಮತ್ತೆ ಇದಿಲ್ಲ, ಇನ್ನು ಸುಮಾರು ಬೇರೆ ಕಾಲೋನಿಗಳು ಬೇರೆ ಥರ ಇಲ್ಲ. ಎಲ್ಲಂದ್ರೆ ಇಲ್ಲಿರ್ತಕ್ಕಂಥ ರಸ್ತೆಗೆ ಇಳಿತಕ್ಕಂಥವ್ರು ದಲಿತರ ವಿರೋಧಿಗಳು ಇವರು. ಮತ್ತೆ ನಮ್ಮನ್ನ ನೀವು ನಮ್ಮ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದೆಲ್ಲ ಬಿಡ್ಬೇಕು. ನೀವು ಇವತ್ತು ದಲಿತ ವಿರೋಧಿ ಅನ್ನೋದು ಆ ಆದೇಶದಲ್ಲೇ ಇದೆ. ಇನ್ನು ಕಾಲೋನಿಗಳು ಮಾತ್ರ ತೋರಿಸಿದ್ದೀರಿ ನಾವು. ಮತ್ತೆ 140, 163 ಕರ್ಫ್ಯೂ ಆರ್ಡರ್ನ ಜಾರಿ ಮಾಡಿದ್ದಾರೆ. ಏನಂತ, ನಾವು 2, 3, 4 ಜನ ನಾನು ಎಲ್ಲೂ ಸೇರಬಾರ್ದು ಕಾಲೋನಿಗಳು. ಯಾಕೆ ಕಾಲೋನಿಗಳೇನು ನಿಮ್ಮ ಅಪ್ಪಂದ, ನಿಮ್ದ ಕಾಲೋನಿಗಳು? ಯಾಕೆ ನಾವು ಕಾಲೋನಿಗಳಲ್ಲಿ ಇರಬಾರ್ದು? ಇವತ್ತು ಅಂಬೇಡ್ಕರ್ ಪುತ್ಥಳಿಯನ್ನ ನೀವು ತೆರವುಗೊಳಿಸಿದಿರಾ. ಮತ್ತೆ ನಾಳೆ ನೋಡಿ ಬಂಧುಗಳೇ, ಹೇಳ್ತಾ ಇದೀವಿ, ನಮ್ಮ ಕಾಲೋನಿಗಳನ್ನ ನುಗ್ಗಿಸ್ತಾರೆ. ಇಲ್ಲಿರ್ತಕ್ಕಂಥ ಚಮಚ ಒಬ್ಬ ಕಮಿಷನರ್ ಬಂದಿದ್ದಾನೆ. ಇಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಅವ್ರ ಪರವಾಗಿ ಹೇಳ್ಕೊಂಡು ಇವತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂನ ತೆಗೆಸಿದ್ದಾರೆ. ನೆಕ್ಸ್ಟ್ ಕಾಲೋನಿಗಳಿಗೆ ನುಗ್ಗುತ್ತಾರೆ. ಹಂಗಾಗಿ ನೀವು ಅಂಬೇಡ್ಕರ್ ಅನುಯಾಯಿಗಳು ಯಾರಿದ್ದೀರೋ, ಅಂಬೇಡ್ಕರ್ ಅವರ ಋಣದಲ್ಲಿ ಯಾರ್ಯಾರು ಬದುಕ್ತಾ ಇದ್ದೀರೋ ಅವರೆಲ್ಲರೂ ನಾಳೆ ಬೀದಿಗೆ ಬರಬೇಕು. ಬೀದಿಗೆ ಬಂದು ಈ ಬಂದ್ ಮಾಡುವ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಅಲ್ಲಿ ಇಡೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಈ ವಿಚಾರವಾಗಿ ನಾವು ಅಂಬೇಡ್ಕರ್ ಅವರ ವಿಚಾರವಾಗಿ ನಾವು ಯುವಕರೆಲ್ಲರೂ ಪ್ರಾಣ ಕೊಡಕ್ಕೂ ಸಿದ್ಧರಿದ್ದೀವಿ. ನಾವು ರಕ್ತಪಾತಗಳಾದ್ರೂ ಚಿಂತೆ ಇಲ್ಲ, ನಾವು ಸತ್ರೂ ಚಿಂತೆ ಇಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಅಲ್ಲ ಅನಾವರಣ ಮಾಡೋವರೆಗೂ ನಾವಂತೂ ನಿದ್ದೆ ಮಾಡೋದಿಲ್ಲ. ನಮಗೆ ಮನೆಗಳು ಬೇಡ, ಏನು ಬೇಡ. ಮತ್ತು ಇದಕ್ಕೆ ಈ ವಿಚಾರವಾಗಿ ಎಲ್ಲ ಚಿಂತಾಮಣಿ ತಾಲೂಕಿನ ಅಂಗಡಿ ಮಾಲೀಕರು ಮತ್ತು ಬಸ್ ಮಾಲಕರು ಪ್ರತಿಯೊಬ್ಬರು ಸಹ, ಮತ್ತೆ ತಾಲೂಕಿನ ಕನ್ನಡ ಪರ, ದಲಿತ ಪರ, ಹಿಂದುಳಿದ ಪರ, ಅಲ್ಪಸಂಖ್ಯಾತ ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಸಹ ಈ ಬಂದ್ಗೆ ಸಹಕರಿಸಿ ಈ ಬಂದು ಅಂಬೇಡ್ಕರ್ ಪುತ್ಥಳಿ ಇಡುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಕೃಷ್ಣಪ್ಪ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.